ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಗಂಡುಳುಗಳು ಜಾಸ್ತಿ ಇರೋದಿಲ್ಲ, ಸುಮಾರು ಒಂದು 8%, ಸುಮಾರು 6ರಿಂದ 8% ಅಷ್ಟು ಮಾತ್ರ ಗಂಡುಗಳು ಇರುತ್ತೆ. ಅವು ಜಾಸ್ತಿನೂ ಆಗಲೂಬಾರ್ದು, ಅವು ಬಿಟ್ಕೊಳ್ಳೋದು. ರಾಣಿ ಹುಳ ಸಿಗೋದು ಕಷ್ಟ. ಇದರಲ್ಲಿ ತುಪ್ಪ ಇಲ್ಲ, ಇದೆಲ್ಲ ಮೊಟ್ಟೆ. ಇದ್ರ ಮೇಲೆ ಇನ್ನೊಂದು ಚೇಂಬರ್ ಬರುತ್ತೆ, ಇನ್ನೊಂದು, ಅದರಲ್ಲಿ ಮಾತ್ರ ತುಪ್ಪ ಇರುತ್ತೆ. ಇದರಲ್ಲೂ ತುಪ್ಪ ಇರುತ್ತೆ, ನಾವು ಇದನ್ನ ತುಪ್ಪನ ತೆಗಿಯಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಇದು ಮೇಲ್ಗಡೆ ಭಾಗದಲ್ಲಿ ಮಾತ್ರ ನಿಮ್ಗೆ ಸ್ವಲ್ಪ ಗೋಲ್ಡನ್ ಕಲರ್ ಕಾಣುತ್ತಲ್ವಾ, ಅದರಲ್ಲಿ ಮಾತ್ರ ತುಪ್ಪ ಇರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಮೊಟ್ಟೆ ಹುಟ್ಟಿ ಇದೆಲ್ಲ. ರಾಣಿ ಹುಳ ಕಾಣಿಸಲ್ಲ, ಯಾಕೆಂದರೆ ಮೂವ್ ಆಗ್ತಾನೇ ಇರುತ್ತೆ, ಒಂದು ಇದರಿಂದ ಇನ್ನೊಂದು ಕಡೆ ಮೂವ್ ಆಗ್ತಾನೆ ಇರುತ್ತೆ. ರಾಣಿ ಹುಳ ಕಾಣಿಸೋದಿಲ್ಲ. ನಿಮಗೆ ಸೀಸನ್ನಲ್ಲಿ ಪ್ರತಿ ವಾರ 15 ದಿವಸಕ್ಕೆಲ್ಲ ನಿಮಗೆ 2 kg 3 kg ಸಿಗ್ತಾನೆ ಇರುತ್ತೆ ನಿಮಗೆ ಒಂದು ಬಾಕ್ಸಿಂದ. ಹೌದು, ಒಂದು ಬಾಕ್ಸಿಂದ ವರ್ಷಕ್ಕೆ ನಿಮಗೆ ಆವ್ರೇಜು 8 kg ಅಂತ ಸಿಗುತ್ತೆ. ಯಾವ ತಿಂಗಳಲ್ಲಿ? ಅದೇ ಹೇಳದ್ನಲ್ಲ ನಿಮಗೆ, ಹೂವು ಶುರುವಾಗುತ್ತಲ್ವಾ, ನವಂಬರು ಡಿಸೆಂಬರು ಆ ಟೈಮಲ್ಲಿ ಶುರುವಾಗುತ್ತೆ ನಿಮಗೆ. ಅವಾಗಲೇ ಸೀಸನ್ ನಮಗೆ. ಯಾವಾಗ ನಿಮಗೆ ಸಾರಿ ಇದರಲ್ಲಿ ಯಾವಾಗ ಫೆಬ್ರವರಿಯಿಂದ ಮುಂಗಾರು ಶುರುವಾಗುತ್ತಲ್ಲ, ಮಾವಿನ ಹೂವು, ಬೇವಿನ ಹೂವು ಎಲ್ಲ ಆಗುತ್ತವಲ್ಲ, ಆ ಟೈಮಲ್ಲಿ ನಮಗೆ ತುಪ್ಪ ಶುರುವಾಗೋದು. ಆ ಟೈಮಲ್ಲೇ ಪ್ರೊಡಕ್ಷನ್ ನಮಗೆ ಶುರುವಾಗೋದು. ಇವಾಗ ಅಭಾವ ಕಾಲ, ಈ ಟೈಮಲ್ಲಿ ಅದಕ್ಕೆ ಇರಲ್ಲ, ಅದಕ್ಕೋಸ್ಕರ ನಾವು ಫೀಡಿಂಗ್ ಮಾಡಬೇಕಿದೆ. ಈ ಥರ ಏನಾದ್ರು ಒಂದು ಬಟ್ಲಲ್ಲಿ ಸಕ್ಕರೆ ಪಾಕ ಇಟ್ಬಿಟ್ಟು ಒಂದು 4 ಕಡ್ಡಿ ಇಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಸಕ್ಕರೆ ಪಾಕನ ಹೀರ್ಕೊಳ್ತಾವೆ ಅವು. ಹೌದು, ಹಾಕ್ಬೇಕು. ಅದಕ್ಕೆ ಹೇಳಿದ್ದು ಡೈವರ್ಸಿಟಿ ಇರಬೇಕು ಅನ್ನೋದು. ಅದಕ್ಕೆ ನಾವು